ನೋಟಿಸ್ ಆಧಾರದ ಮೇಲೆ ಸೀಸ್ ಮಾಡಿದ್ದಾರೆ. ಜಾಲಿವುಡ್ ಸರ್, ಈಗ ನೋಟಿಸು ಕಳೆದ 2 ವರ್ಷದಿಂದ ಕೊಟ್ಟಿದ್ರಿ. ಆದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತ ಆಯಾಮ ಹೇಗಿದೆ ಅಂದ್ರೆ, ಬಿಗ್ ಬಾಸ್ ಶುರುವಾಯ್ತು, ಸರ್ಕಾರಕ್ಕೂ ಮೈಲೇಜ್ ತಗೊಬೇಕಿತ್ತು, ಆ ಕಾರಣದಿಂದ ಇವಾಗ ಕ್ಲೋಸ್ ಮಾಡಿಸಿದ್ದಾರೆ. ನೋಡಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೊಟ್ಟಂತ ನೋಟಿಸ್ಗೂ ಅಥವಾ ಕ್ಲೋಸರ್ ಆರ್ಡರ್ಗೂ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಒಂದು ಸ್ಥಳದ ಮಾಲೀಕರೇನಿದ್ದಾರೆ ಅವರೇನು ಇವತ್ತೊಂದು ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ, ಅದಕ್ಕೆ ಅವರು ನಿಯಮಾನುಸಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯನ್ನು ಹಾಕಿ CFE ಮತ್ತು CFO ಅನ್ನು ಪಡಿಬೇಕಾಗಿತ್ತು. CFE ತೆಗೆದುಕೊಳ್ಳಿ ಅಂತ ಹೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಸಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನು ಪಾಲನೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಅವರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ಹೀಗಾಗಿ ಇವತ್ತು ಇಂಥ ಒಂದು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ಇದೆ. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯ ಬೇರೆ ಉದ್ದೇಶ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾನೂನು ರೀತಿಯ ಕ್ರಮ ಆಗಿದೆ. ಅವರು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಉಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ನಾನು ಪ್ರತಿಕ್ರಿಯೆಯನ್ನು ಕೊಡುತ್ತೇನೆ. ಸರ್, ಈಗ ಕ್ಲೋಸರ್ ನೋಟಿಸ್ ಕೊಟ್ಟ ಮೇಲೆ ಒಂದಷ್ಟು ಸಮಯಾವಕಾಶ ಕೊಡಬೇಕಿತ್ತು ಅನ್ನುವಂಥ ಡಿಮಾಂಡ್. 6ನೇ ತಾರೀಕು ನೋಟಿಸ್ ಕೊಟ್ಟಿದ್ರಿ, ನಿನ್ನೆ ಆಗ್ಲೇ ಕ್ಲೋಸ್ ಮಾಡಿದ್ದೀರಿ. ಅರ್ಜಿ ಆದ್ರೂ ಹಾಕಿದ್ದಾರೆ ಅವರು. ಕೇಳಿ, ಇವತ್ತಿನವರೆಗೆ ನಾನು ನಿನ್ನೆ ಮಾಹಿತಿ ತಗೊಂಡಂತ ಸಂದರ್ಭದಲ್ಲಿ ಅವ್ರ ಅರ್ಜಿನೇ ಬಂದಿಲ್ಲ. ಅವ್ರ ಅರ್ಜಿ ಕೊಟ್ಟರೆ ಪರಿಶೀಲನೆ ಮಾಡಲಾಗುವುದು. ಅರ್ಜಿನೂ ಹಾಕೊಳ್ಳದಿರುವಷ್ಟು ಈಗ ಅಸಡ್ಡೆ ಸರ್ಕಾರದ ನಿಯಮದ ಬಗ್ಗೆ. ನೋಡಿ, ನಾನು ಅದಕ್ಕೆ ಹೇಳಿದೆ, ಅದೀಗ ನೀವು ಅವರಿಗೆ ಕೇಳಬೇಕಾಗುತ್ತೆ. ಅವರು ಅರ್ಜಿ ಹಾಕಿದರೆ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದೊಂದು ಸ್ವಾಯತ್ತ ಸಂಸ್ಥೆ ಇದೆ, ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿಯವರು ಚರ್ಚೆ ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಥ್ಯಾಂಕ್ ಯು. ಬಟ್ ಆಫ್ಟರ್ ನಿನ್ನೆ ಕ್ಲೋಸರ್ ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರವಲ್ಲ, ಬೆಸ್ಕಾಂ ಇಂದ ಅನುಮತಿ ಪಡ್ಕೊಂಡಿಲ್ಲ, BBMP ಇಂದ ಕೂಡ ಅನುಮತಿ ಪಡ್ಕೊಂಡಿಲ್ಲ. ನಮಗೆ ಸಂಬಂಧಪಟ್ಟಂತದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ. ಬೇರೆ ಬೇರೆ ರೀತಿಯಲ್ಲಿ ಅನುಮತಿ ಪಡೆದುಕೊಂಡು ನಡೆಸಲಿಕ್ಕೆ ಯಾರು ಬೇಡ ಅಂತಾರೆ ಸರ್.